ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಬೆಳಗಾವಿಯಿಂದಲೇ ಮಾಜಿ ಸಿಎಂ ಸ್ಪರ್ಧೆ ಪಕ್ಕಾ. ಟಿಕೆಟ್ ಕೊಡಲು ನಿರ್ಧಾರ ಮಾಡಿರುವ ಬಿಜೆಪಿ ಹೈಕಮಾಂಡ್. ಜಗದೀಶ್ ಶೆಟ್ಟರ್ರ ಆಪ್ತ ಮೂಲಗಳಿಂದಲೇ ನ್ಯೂಸ್ ಫಸ್ಟ್ಗೆ ಖಚಿತ ಮಾಹಿತಿ. ಏನಾಗಿದೆ ಅಂತ ಕೇಳಲು ದೆಹಲಿಗೆ ಹೋಗಿದ್ದೆ. ಅಷ್ಟರಲ್ಲಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕನ್ಫರ್ಮ್ ಅಂದ್ರು. ಹೈಕಮಾಂಡ್ಗೆ ಏನು ಕೇಳದೆ ವಾಪಸ್ ಬಂದೆ. ಬೆಳಗಾವಿ ಟಿಕೆಟ್ ಬಗ್ಗೆ ಮಂಗಳ ಅಂಗಡಿ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯೆ. ರಾಜ ಅನ್ನೋದು ಈಗಿಲ್ಲ, ಈಗಿನ ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದೇ. ನ್ಯೂಸ್ ಫಸ್ಟ್ ಜೊತೆ ಮೈಸೂರು ಬಿಜೆಪಿ ಅಭ್ಯರ್ಥಿ ಯದುವೀರ್ ಎಕ್ಸ್ಕ್ಲೂಸಿವ್ ಮಾತು. ಪ್ರತಾಪ್ ಸಿಂಹ ಜೊತೆಗಿನ ಮಾತುಕತೆಯ ಮಾಹಿತಿಯು ರಿವೀಲ್. ನಾನು ರಾಜಕಾರಣಕ್ಕೆ ಬರೋದಕ್ಕೆ ಕೇಂದ್ರ ನಾಯಕರು ಸ್ಫೂರ್ತಿ. ಅಭಿವೃದ್ಧಿಗೆ ಅವರು ನೀಡಿರೋ ಒತ್ತು ನನ್ನ ಪ್ರೇರೇಪಿಸಿತು. ಬಿಜೆಪಿ ಹೈಕಮಾಂಡ್ ಅನ್ನ ಹಾಡಿ ಹೊಗಳಿದ ಯದುವೀರ್. ಯದುವೀರ್ ಆಕ್ಟಿವ್ ಆಗ್ತಿದ್ದಂತೆ ಸಿಂಹ ಸೈಲೆಂಟ್. ನಾಳೆಯಿಂದ ಪ್ರಚಾರ ಆರಂಭಿಸೋಣ ಎಂದಿದ್ದ ಪ್ರತಾಪ್ ಸಿಂಹ ಎಲ್ಲಿ ಹೋದ್ರು? ಎಲ್ಲಿಯೂ ಕಾಣಿಸಿಕೊಳ್ಳದೆ ಯಾರ ಕೈಗೂ ಸಿಗದ ಸಂಸದ. ರಾಜವಂಶಸ್ಥರಿಗೆ ಬಿಜೆಪಿ ಟಿಕೆಟ್ ಬೆನ್ನಲ್ಲೇ ಬದಲಾದ ತಂತ್ರಗಾರಿಕೆ. ಬಿಜೆಪಿಯ ಒಕ್ಕಲಿಗ ಮುಖಂಡನಿಗೆ ಕಾಂಗ್ರೆಸ್ ಗಾಳ. ಕವೀಶ್ ಗೌಡರನ್ನ ಕರೆತಂದು ಕಣಕ್ಕಿಳಿಸೋಕೆ ಪ್ಲಾನ್. ಯದುವೀರ್ ಅಖಾಡಕ್ಕಿಳಿದ ಬೆನ್ನಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಸಜ್ಜು. ಮೈಸೂರಿನಲ್ಲಿಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಣಕಹಳೆ. ಇವತ್ತು ಕಾರ್ಯಕರ್ತರು ಮುಖಂಡರಿಂದ ಅಭಿಪ್ರಾಯ ಸಂಗ್ರಹ. ಮಾಜಿ ಡಿಸಿಎಂ ನಡೆಯಿಂದ ಇಬ್ಬರು ಮಾಜಿ ಸಿಎಂಗಳಿಗೆ ಟೆನ್ಷನ್. ಈಶ್ವರಪ್ಪ ಸ್ಪರ್ಧಿಸಿದ್ರೆ ಶಿವಮೊಗ್ಗದಲ್ಲಿ ಬಿಎಸ್ವೈ ಪುತ್ರ ರಾಘವೇಂದ್ರ, ಹಾವೇರಿಯಲ್ಲಿ ಬೊಮ್ಮಾಯಿಗೆ ಮತ ಒಡೆಯುವ ಭೀತಿ. ದಳಪತಿಗಳಿಗೆ ಮುಗಿಯದ ಅಭ್ಯರ್ಥಿ ಆಯ್ಕೆ ಕಗ್ಗಂಟು. ಚಿನ್ನದ ನಾಡು ಕೋಲಾರದಲ್ಲಿ ಟಿಕೆಟ್ಗಾಗಿ ತ್ರಿಕೋನ ಫೈಟ್. ಮಲ್ಲೇಶ್ ಬಾಬು, ಸಮೃದ್ಧಿ ಮಂಜುನಾಥ್, ನಿಸರ್ಗ ನಾರಾಯಣ ಸ್ವಾಮಿ ನಡುವೆ ಯಾರಾಗ್ತಾರೆ ಅಭ್ಯರ್ಥಿ? ಟಿಕೆಟ್ ವಿಚಾರದಲ್ಲಿ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಮೌನ. ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಸೈಲೆಂಟ್. ತೀವ್ರ ಕುತೂಹಲ ಮೂಡಿಸಿದ ಜಾರಕಿಹೊಳಿ ಬ್ರದರ್ಸ್ ನಡೆ. ದಕ್ಷಿಣ ಕನ್ನಡದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಬಂಡಾಯ ಶಮನ. ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಟಿಕೆಟ್ ಬೆನ್ನಲ್ಲೇ ಪುತ್ತಿಲ ಮನವೊಲಿಸಿದ ಯಡಿಯೂರಪ್ಪ. ಇಂದು ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ. ದಾವಣಗೆರೆ ಬಿಜೆಪಿಯಲ್ಲಿ ಭುಗಿಲೆದ್ದ ಭಿನ್ನಮತ. ಪಕ್ಷೇತರ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ರೇಣುಕಾಚಾರ್ಯ ಟೀಮ್ ಚಿಂತನೆ. ಮಾಡಾಳು ವಿರೂಪಾಕ್ಷಪ್ಪ ಅಥವಾ ಡಾಕ್ಟರ್ ರವಿಕುಮಾರ್ ಅಖಾಡಕ್ಕಿಳಿಸೋದಕ್ಕೆ ತೆರೆಮರೆ ತಂತ್ರ. ದೆಹಲಿಯಲ್ಲಿಂದು ಕಾಂಗ್ರೆಸ್ನ ಕೇಂದ್ರ ಚುನಾವಣಾ ಸಮಿತಿ ಸಭೆ. ಮೂರನೇ ಮೀಟಿಂಗ್ನಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ. ಗೊಂದಲ ಇರುವ ಕ್ಷೇತ್ರಗಳ ಬಗ್ಗೆ ಹೆಸರು ಅಂತಿಮಗೊಳಿಸುವ ನಿರೀಕ್ಷೆ. ಕಳೆದ ಬಾರಿಯ ಲೋಕಸಭಾ ಸೋಲಿನ ಸೇಡು ತೀರಿಸಿಕೊಳ್ಳಲು ಜೆಡಿಎಸ್ ಸಜ್ಜು. ಮಂಡ್ಯ ರಣರಂಗಕ್ಕೆ ಅಪ್ಪ ಮಗನ ಎಂಟ್ರಿ. ಚುನಾವಣಾ ತಂತ್ರಗಾರಿಕೆ ಕುರಿತು ಎಚ್ಡಿಕೆ ನಿಖಿಲ್ ಮಹತ್ವದ ನಡೆ. ಅಜ್ಞಾತವಾಸ ಮುಗೀತು ಎಂದ ರಾಮುಲುಗೆ ಬಿಗ್ ಚಾಲೆಂಜ್. ಅಖಂಡ ಬಳ್ಳಾರಿಯ 7 ಕ್ಷೇತ್ರಗಳ ಮತ ಸೆಳೆಯೋದೇ ದೊಡ್ಡ ಸವಾಲು. ಕಾಂಗ್ರೆಸ್ ಜೊತೆಗೆ ರೆಡ್ಡಿ ಪಕ್ಷದ ನಡೆಯಿಂದಲೂ ಟೆನ್ಷನ್. ಒಬ್ಬರಿಗೆ ಒಳ್ಳೇದ್ ಮಾಡಿದ್ರೆ ನಮ್ಮ ಮೇಲೆ ಹೇಗಾಗುತ್ತೆ? ಇದನ್ನ ರಾಜಕೀಯ ಪ್ರೇರಿತ ಅಂತ ಯಾಕೆ ಹೇಳಿ? ನನ್ನ ವಿರುದ್ಧ ದೂರು ದಾಖಲಿಸಿದ್ದನ್ನ ಎದುರಿಸ್ತೇನೆ. ಫೋಕ್ಸೋ ಕೇಸ್ ಬಗ್ಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ. ಸುಪ್ರೀಂ ಕೋರ್ಟ್ಗೆ ಎಲೆಕ್ಟೋರಲ್ ಬಾಂಡ್ಗಳ ವಿವರವನ್ನ ಸಲ್ಲಿಸಿದ್ದ ಎಸ್ಬಿಐ. 6,060.5 ಕೋಟಿ ಮೌಲ್ಯದ ಬಾಂಡ್ ಸಂಗ್ರಹಿಸಿರೋ ಬಿಜೆಪಿ. ಟಿಎಂಸಿ ಕಾಂಗ್ರೆಸ್ನಿಂದ 1,000ಕ್ಕೂ ಅಧಿಕ ಕೋಟಿ ಸಂಗ್ರಹ.
ಲೋಕಸಭಾ ಕದನ ಮುಹೂರ್ತ ನಿಗದಿಗೆ ಕ್ಷಣಗಣನೆ ಶುರು. ಭರ್ಜರಿ ಆದಾಯದ ನಿರೀಕ್ಷೆಯಲ್ಲಿದ್ದ ಪ್ರಿಂಟಿಂಗ್ ಪ್ರೆಸ್ ಮಾಲೀಕರು ಕಂಗಾಲು. ಡಿಜಿಟಲ್ ಮೀಡಿಯಾ ಎಫೆಕ್ಟ್ನಿಂದ ಪಾಂಪ್ಲೆಟ್ಗಳಿಗಿಲ್ಲ ಡಿಮ್ಯಾಂಡ್. ಸಿಲಿಕಾನ್ ಸಿಟಿ ಪೌರ ಕಾರ್ಮಿಕರಿಗೆ ಹೊಸ ಸಮವಸ್ತ್ರ ಭಾಗ್ಯ. 17,000 ಜನರಿಗೆ ಹೊಸ ಸಮವಸ್ತ್ರ ನೀಡಲು ಮುಂದಾದ ಬಿಬಿಎಂಪಿ. ಯೂನಿಫಾರ್ಮ್ ಜೊತೆ ಕ್ಯಾಪ್, ಏಪ್ರಾನ್, ಸ್ವೆಟರ್ ಸಹ ನೀಡಲು ಸಿದ್ಧತೆ. ಬೈಕ್ ಆಟೋದಲ್ಲಿ ವೀಲಿಂಗ್ ಮಾಡ್ತಿದ್ದ ಗ್ಯಾಂಗ್ಗೆ ಬ್ರೇಕ್. ನೆಲಮಂಗಲ ಗ್ರಾಮಾಂತರ ಪೊಲೀಸರಿಂದ ಅರೆಸ್ಟ್. 20 ಮಂದಿಯ ಕೈಗೆ ಕೋಳ, 13 ಬೈಕ್, 1 ಆಟೋ ಅರೆಸ್ಟ್. ಪತಿಯ ಸಿನಿಮಾ ರಿಲೀಸ್ಗೆ ಬಂದಿದ್ದ ಅಶ್ವಿನಿ ಪುನೀತ್. ಜಾಕಿ ಸಿನಿಮಾ ಎಂಟ್ರಿ ಸೀನ್ ನೋಡಿ ಭಾವುಕ. ಥಿಯೇಟರ್ನಿಂದ ಹೊರಹೋದ ಅಪ್ಪು ಪತ್ನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.